ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮನೆ ದೇವರು ಸಂಬಂಧಪಟ್ಟಿದ್ದು, ಆಮೇಲೆ ದೃಷ್ಟಿದೋಷ ಸಂಬಂಧಪಟ್ಟಿದ್ದು ಇವತ್ತು ಹೇಳ್ತೀನಿ. ಮನೆ ದೇವ್ರು ಯಾವ ಥರ ಪೂಜೆ ಮಾಡಿದ್ರೆ ನಿಮಗೆ ಅನುಕೂಲಗಳಾಗುತ್ತೆ. ಮೈನು ತುಂಬ ಇಂಪಾರ್ಟೆಂಟು ಮನೆ ದೇವರು ತಂದೆ ತಾಯಿ. ದಯವಿಟ್ಟು ಇದು ಯಾರು ಫಾಲೋ ಮಾಡ್ತಾರೋ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಓಕೆನ್ರಾ? ಮನೆ ದೇವ್ರದ್ದು ಹೇಳ್ತೀನಿ ನೋಡಿ. ಹೆಣ್ಣು ದೇವರಾದರೆ ಪೌರ್ಣಮಿ ಇಕ್ಕೊಳ್ಳಿ, ಗಂಡು ದೇವರಾದರೆ ಅಮಾವಾಸ್ಯೆ ಇಕ್ಕೊಳ್ಳಿ. ನೋಡಿ, ಪ್ರತಿ ಅಮಾವಾಸ್ಯೆಗೆ ಗಂಡದೇವರಾದರೆ 5 ತೆಂಗಿನಕಾಯಿ ತೊಗೊಳ್ಳಿ. ಅದು ನೋಡಿದ್ರೆ ಹತ್ತಾಗುತ್ತಲ್ವ, ಅದರಲ್ಲಿ ಜುಟ್ಟಿರೋದು ತೆಗೆದುಬಿಡಿ. ಬರೀ ಚಿಪ್ಪೆ ಥರ ಇರ್ತಿದ್ದಲ್ಲ, ಅದು ತೆಂಗಿನಕಾಯಿ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ, ನಿಮ್ಮ ಮನೆದೇವ್ರು ಗಂಡು ದೇವರಾದರೆ ಏನಂತ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ, ಹೆಣ್ಣು ದೇವರಾದರೆ ಪೌರ್ಣಮಿ. ಈ ಥರ ಒಂದು 3 ಪೌರ್ಣಮಿ, ಒಂದು 5 ಪೌರ್ಣಮಿ, ಇಲ್ಲ 3 ಅಮಾವಾಸ್ಯೆ, ಒಂದು 5 ಅಮಾವಾಸ್ಯೆ, ನೀವು ಈ ಥರ 5 ತೆಂಗಿನ ಚಿಪ್ಪಲ್ಲಿ ತುಪ್ಪ ಹಾಕಿ ದೀಪ ಬೆಳಗಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊಂಬನ್ನಿ. ಸಕಲ ದೋಷಗಳು, ಸಕಲ ದಾರಿದ್ರ್ಯಗಳು ದೂರ ಆಗುತ್ತೆ. ಖಂಡಿತ ಹೇಳ್ತೀನಿ, ಒಳ್ಳೆಯದಾಗುತ್ತೆ. ಅರ್ಥ ಆಯ್ತಾ? ಅದು ನಿಮ್ಮ ಮನೆ ದೇವ್ರಿಗೆ ಮಾಡಬೇಕು. ಇಲ್ಲ ಗುರುಜಿ, ನಮ್ಮ ಮನೆ ದೇವ್ರು ತುಂಬ ದೂರ ಇದೆ, ನಾವೇನು ಮಾಡೋದಂದರೆ ಮೊದಲನೇ ಸತಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಹಚ್ಬಿಟ್ಟು ಬನ್ನಿ. ಮಿಕ್ಕಿದ 4 ವಾರ ಇನ್ನು ನೀವು ಎಷ್ಟು ವಾರ ಮಾಡ್ತೀರೋ ಅದು ನಿಮ್ಮ ಮನೆ ಹತ್ರ ಎಲ್ಲಿ ನಿಮ್ಮ ಮನೆ ದೇವ್ರ ದೇವಸ್ಥಾನ ಇದೆಯೋ ಸಂಬಂಧಪಟ್ಟಿದ್ದು ಅಲ್ಲಿ ಹೋಗಿ ಹಚ್ಬೋದು. ತುಂಬ ಇಂಪಾರ್ಟೆಂಟ್ ಇದು ಮಾಡಿ ಖಂಡಿತ ಹೇಳ್ತೀನಿ, ಒಳ್ಳೆಯದಾಗುತ್ತೆ. ಆಮೇಲೆ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಒಂದು. ಆಮೇಲೆ ದೃಷ್ಟಿದೋಷಕ್ಕೆ ಏನು ಗುರುಜಿ ಏನು ಮಾಡೋದಂದರೆ ನೋಡಿ, ಕೆಂಪುದು ಗುಲ್ಗಂಜಿ ಬರುತ್ತೆ. ಈ ಗಾಡಿಗಳಿಗಾಗ್ಬೋದು, ಸ್ಕೂಟ್ರಿಗಾಗ್ಬೋದು, 2 ವೀಲರ್ 4 ವೀಲರ್ ಯಾವುದೇ ವೀಲರ್ಗಾದ್ರೂ ಈ ಕೆಂಪುದು ಗುಲ್ಗಂಜಿ ತೊಗೊಳ್ಳಿ. ಎಷ್ಟು ತೊಗೊಬೇಕು? ಒಂದು 18 ತೊಗೊಳ್ಳಿ. 18 ಗುಲ್ಗಂಜಿ ತೊಗೊಂಡು ಅದನ್ನು ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಇಡಿ. ಚಿಕ್ಕದೊಂದು ಖರ್ಚಿಪ್ ಥರ ಆದರೆ ಇಟ್ಬಿಟ್ಟು ಅದನ್ನು ಒಂದು ಗಂಟು ಕಟ್ಬಿಟ್ಟು ನಿಮ್ಮ ಮನೆದೇವ್ರ ಹತ್ರ ಇಟ್ಬಿಟ್ಟು ನಮ್ಮ ಕೇಳ್ಕೊಳ್ಳಿ, ಯಾವುದೇ ರೀತಿ ನಮ್ಮ ಗಾಡಿಗಳಿಗಾಗಲಿ ಏನಕ್ಕೂ ತೊಂದರೆಗಳಾಗ್ದಂಗೆ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ಗಾಡಿ ಮುಂದಗಡೆ ಕಟ್ಟಿರಿ. ಯಾವುದೇ ಗಾಡಿ ಆಗಲಿ, 2 ವೀಲರ್ ಬಸ್ ಆದರೂ ಸರಿ. ನೋಡಿ, ನಿಮಗೆ ತುಂಬ ಅನುಕೂಲಗಳಾಗುತ್ತೆ. ಯಾವುದೇ ರೀತಿ ರಿಪೇರಿಗಳಾಗೋದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲ ಆಗಲ್ಲ. ಆಯ್ತಾ? ಇನ್ನು ಮನೆಯಲ್ಲಿ ಯಾವಾಗ ದೃಷ್ಟಿ ಇದೆ ಗುರುಜಿ ಏನು ಮಾಡಬೇಕು ಅಂದರೆ, ಒಂದು ವೈಟ್ ಕಲರು ಇದು ತೊಗೊಳ್ಳಿ, ಖರ್ಚಿಪ್ಪು. ವೈಟ್ ಆದರೂ ಸರಿ, ಇಲ್ಲ ಎಲ್ಲೋ ಆದರೂ ಸರಿ. ಅದರಲ್ಲಿ ಇದು ಬರುತ್ತೆ ಗೊತ್ತಾ ನಮಗೆ, ಬಿಳಿ ಸಾಸಿವೆ ಒಂದು ಇಡಿಯಷ್ಟು ಅದರಲ್ಲಿ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ನಿಮ್ಮ ಮನೆ ಬಾಗಿಲು ಪಕ್ಕದಲ್ಲಿ ಕಟ್ಟಬೇಕು, ಒಳಗಡೆ ಆಚೆ ಅಲ್ಲ. ಗಂಡೆ ಅಂತ ಸಮಸ್ಯೆ ಇದ್ರೂ ಪ್ರಾಬ್ಲಮ್ ಇದಾಗುತ್ತೆ, ಮನೆ ಸ್ವಲ್ಪ ದೃಷ್ಟಿದೋಷನೂ ಕಮ್ಮಿ ಆಗುತ್ತೆ. ಇದನ್ನು ಕಟ್ಟೋದ್ರಿಂದ ಬಾಗಿಲು ಒಳಗಡೆ ಬಲಗಡೆ ಕಟ್ಟಬೇಕು, ಅದು ಜ್ಞಾಪನ ಮಾಡ್ಕೊಳ್ಳಿ. ಮೇಲಲ್ಲ, ಸೈಡಲ್ಲಿ ಕಟ್ಟ್ರಿ. ಖಂಡಿತ ಹೇಳ್ತೀನಿ, ಅನುಕೂಲಗಳು ಆಗುತ್ತೆ. ಆಮೇಲೆ ಇನ್ನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಗುರೂಜಿ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಬಿಳಿ ಗುಲ್ಗಂಜಿ 5 ತೊಗೊಳ್ಳಿ. ಆಮೇಲೆ ಗ್ರೀನ್ ಕಲರ್ ಗುಲ್ಗಂಜಿ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ, ಅದು ತೊಗೊಳ್ಳಿ. ಅದು 1 ತೊಗೊಳ್ಳಿ. ತೊಗೊಂಡು ಇದನ್ನು ಒಂದು ಚಿಕ್ಕದೊಂದು ಕವರಲ್ಲಿ ಹಾಕ್ಬಿಟ್ಟು ಗಲ್ಲಾಪೆಟ್ಟಿಯಲ್ಲಿ ಇಡಿ. ಡೈಲಿ ಅದು ಅಗರಬತ್ತಿ ಸ್ವಲ್ಪ ಹೊಗೆ ತೋರಿಸ್ರಿ. ಇದು ತುಂಬ ಇಂಪಾರ್ಟೆಂಟು. 5 ಬಿಳಿ ಗುಲ್ಗಂಜಿ, 1 ಗ್ರೀನು ಮಾಡ್ಕೊಳ್ಳಿ. ಖಂಡಿತ ಆಗುತ್ತೆ. ಸೇಮ್ ಇದೇ ಥರ ನಿಮ್ಮ ಪರ್ಸಲ್ಲೂ ಇಕ್ಕೊಬೋದು. ಹೆಂಗಸರು ಗಂಡಸರು ಯಾರು ಬೇಕಾದ್ರೂ ಸರಿ, ಪ್ಯಾಂಟಿ ಬ್ಯಾಗಲ್ಲಿ ಪರ್ಸಗಳಲ್ಲಿ ಇಕ್ಕೊಬೋದು. ಇದು ಎಲ್ಲೋ ಹೋದ್ರೂ ನಿಮಗೆ ಅಕಸ್ಮಾತ್ ಬಿಸ್ನೆಸ್ ಮಾಡೋರಾದರೆ, ಈ ಮಾರ್ಕೆಟಿಂಗ್ ಫೀಲ್ಡ್ ಇರ್ತಾರಲ್ಲ ಅವ್ರಿಗೆ ತುಂಬ ಅನುಕೂಲಗಳಾಗುತ್ತೆ. ಈ ಥರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ತರಬೇತಿಗಳು ಇರ್ತವೆ. ಬಂದು ಜ್ಯೋತಿಷದಾಗ್ಬೋದು, ಇದು ನ್ಯೂಮರಾಲಜಿ ಆಗ್ಬೋದು, ಕಲಿಯೋರು ಆಸಕ್ತಿ ಇರೋ ಬಂದು ಕಲಿಯಬೋದು. ಆಮೇಲೆ ನಮ್ಮ ನಂಬರ್ ಬಂದು 9611931633. ಈ ನಂಬರ್ ಕಾಂಟ್ಯಾಕ್ಟ್ ಮಾಡು. ನಾವು ಜ್ಯೋತಿಷನೂ ಹೇಳ್ತೀವಿ, ಜ್ಯೋತಿಷನೂ ಕಲಿಸ್ಕೊಡ್ತೀವಿ. ಏನಾದ್ರು ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸದಾ ಒಳ್ಳೇದು ಆಲೋಚನೆ ಮಾಡಿರಿ. ಕೃಷ್ಣ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡ್ತಾನೆ. ಹರೇ ಕೃಷ್ಣ.